ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆ ತುಂಬಾ ಹತ್ತಿರ ಇದೆ. ಕೇವಲ 23 ದಿನ ಅಷ್ಟೇ ಬಾಕಿ ಇರೋದು. ಜನವರಿ 25ನೇ ತಾರೀಕು ಮತ್ತೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದೇ ಬಿಗ್ ಬಾಸ್ ಫಿನಾಲೆ ನಡೆಯುತ್ತೆ ಅಂತ ಒಂದು ನ್ಯೂಸ್ ಹರಿದಾಡ್ತಿದೆ. ಅದು ಇನ್ನು ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ ಬಿಗ್ ಬಾಸ್ ಕಡೆಯಿಂದ. ಅದು 25ನೇ ತಾರೀಕಿಗೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಬಿಗ್ ಬಾಸ್ ಫಿನಾಲೆ ಅಂತ ಎಲ್ಲ ಕಡೆ ಹರಿದಾಡ್ತಿದೆ. ನೋಡೋಣ ಯಾವಾಗ ಇರುತ್ತೆ ಬಿಗ್ ಬಾಸ್ ಫಿನಾಲೆ ಅಂತ. ಫಿನಾಲೆ ಹತ್ರ ಬರ್ತಿದ್ದಂಗ್ಲೆ ತುಂಬಾ ಸರ್ವೆಗಳು ನಡೀತಿದಾವೆ. ಎಲ್ಲ ವೆಬ್ಸೈಟ್ ಅಲ್ಲೂ ತುಂಬಾ ಸರ್ವೆ ಎಷ್ಟೋ ಜನ ನಡೆಸ್ತಿದ್ದಾರೆ. ಅದೇ ರೀತಿ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾನೊಂದು ಪೋಲ್ ಹಾಕಿದ್ದೆ. ಒಂದು ವಾರದ ಹಿಂದೆ ಒಂದು ಪೋಲ್ ಹಾಕಿದ್ದೆ, ಯಾರು ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಆಗ್ಬೇಕು ಅಂತ. ಆ ಪೋಲ್ ಅಲ್ಲಿ ಕೇವಲ ಒಂದೇ ವಾರದಲ್ಲಿ ಎಷ್ಟು ಓಟ್ಸ್ ಬಂತು, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬಂದಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಪರ್ಸೆಂಟೇಜ್ ಬಂದಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ನೋಡಿ ಇವಾಗ ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿರೋ ಕಾರಣ ತುಂಬಾ ಸರ್ವೆಗಳು ನಡೀತಿದೆ. ಅದೇ ರೀತಿ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾನೊಂದು ಪೋಲ್ ಹಾಕಿದ್ದೆ. ಆ ಪೋಲಿಗೆ ಓವರ್ ಆಲ್ ಓಟ್ಸ್ ಇಲ್ಲಿವರೆಗೂ 14,500 ಪ್ಲಸ್ ಓಟ್ಸ್ ಬಂದಿದೆ ಒಂದೇ ವಾರದಲ್ಲಿ. ಈ 14,500 ಪ್ಲಸ್ ಓಟ್ಸ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ನಾನು ಯಾವ್ಯಾವ 4 ಆಪ್ಷನ್ ಕೊಟ್ಟಿದ್ದೆ ಅಂದ್ರೆ, ತ್ರಿವಿಕ್ರಮ್ ಅವ್ರ ವಿನ್ನರು, ಹನುಮಂತಣ್ಣ ರನ್ನರು ಒಂದು ಆಪ್ಷನ್. ಎರಡನೇ ಆಪ್ಷನ್ ಹನುಮಂತಣ್ಣ ವಿನ್ನರು, ತ್ರಿವಿಕ್ರಮ್ ಅವ್ರ ರನ್ನರು. ಮೂರನೇ ಆಪ್ಷನ್ ತ್ರಿವಿಕ್ರಮ್ ಅವ್ರ ವಿನ್ನರು, ಮೋಕ್ಷಿತಾ ಅವ್ರ ರನ್ನರು. ನಾಲ್ಕನೇ ಆಪ್ಷನ್ ತ್ರಿವಿಕ್ರಮ್ ಅವ್ರ ವಿನ್ನರು, ಭವ್ಯಗೌಡ ಅವ್ರ ರನ್ನರು ಅಂತ 4 ಆಪ್ಷನ್ ಕೊಟ್ಟಿದ್ದೆ. ಆ 4 ಆಪ್ಷನ್ ಅಲ್ಲಿ ತುಂಬಾ ಕಡಿಮೆ ಮತ ಬಂದಿರೋದು ತ್ರಿವಿಕ್ರಮ್ ಅವ್ರ ವಿನ್ನರು, ಭವ್ಯಗೌಡ ಅವ್ರ ರನ್ನರು. ಅದಕ್ಕೆ ಕೇವಲ 8% ಮತ ಬಂದಿದೆ. ಅಂದ್ರೆ 1160 ಮತಗಳು ತ್ರಿವಿಕ್ರಮ್ ಅವ್ರ ವಿನ್ನರು, ಭವ್ಯಗೌಡ ಅವ್ರ ರನ್ನರ್ ಆಗ್ಬೇಕು ಅಂತ ಬಂದಿದೆ. ಇದು ನಾನು ಪೇರು ವಿನ್ನರು ರನ್ನರು ಎರಡನ್ನೂ ಮೆನ್ಷನ್ ಮಾಡಿರೋ ಕಾರಣ ಇಲ್ಲಿ ಕಡಿಮೆ ಓಟ್ಸ್ ಬಂದಿದೆ. ಮೂರನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅವ್ರ ವಿನ್ನರು, ಮೋಕ್ಷಿತಾ ಅವ್ರ ರನ್ನರು. ಇದಕ್ ಬಂದಿರೋದು 20% ಓಟ್ಸ್. ಅಂದ್ರೆ ಓವರ್ ಆಲ್ 2900 ಪ್ಲಸ್ ಓಟ್ಸ್ ಇದಕ್ ಬಂದಿದೆ. ಎರಡನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅವ್ರ ವಿನ್ನರು, ಹನುಮಂತಣ್ಣ ರನ್ನರು. ಇದಕ್ ಬಂದಿರೋ ಓಟ್ಸ್ 33% ಓಟ್ಸ್ ಬಂದಿದೆ. ಅಂದ್ರೆ 4785 ಮತಗಳು ಇದಕ್ ಬಂದಿದೆ. ಮೊದಲನೇ ಸ್ಥಾನದಲ್ಲಿರೋದು ಹನುಮಂತಣ್ಣ ವಿನ್ನರು, ತ್ರಿವಿಕ್ರಮ್ ಅವ್ರ ರನ್ನರ್ ಆಗ್ಬೇಕಂತ ಕೇಳಿರೋದ್ರಲ್ಲಿ ಅದಕ್ಕೆ ಹೈಯೆಸ್ಟ್ ಓಟ್ ಬಂದಿರೋದು 39% ಓಟ್ ಬಂದಿದೆ. ಅಂದ್ರೆ 5655 ಮತಗಳು ಅದಕ್ ಬಂದಿದೆ. ಅಂದ್ರೆ 800 ಪ್ಲಸ್ ಮತಗಳು ಹನುಮಂತಣ್ಣ ವಿನ್ನರ್ ಆಗ್ಬೇಕು, ತ್ರಿವಿಕ್ರಮ್ ಅವ್ರ ರನ್ನರ್ ಆಗ್ಬೇಕು ಅಂತ ಇದೆ. ಎರಡನೇ ಸ್ಥಾನದಲ್ಲಿರೋ ತ್ರಿವಿಕ್ರಮ್ ಅವ್ರ ವಿನ್ನರು, ಹನುಮಂತಣ್ಣ ರನ್ನರು. ಅದಕ್ಕೆ 800 ಮತಗಳು ಕಡಿಮೆ ಇದೆ ಫಸ್ಟ್ ಪ್ಲೇಸಿಗೂ ಇದಕ್ಕೂ. ಓವರ್ ಆಲ್ ನೀವು ತಗೊಳೋದಾದ್ರೆ 800 ಮತಗಳು ಡಿಫ್ರೆನ್ಸ್ ಇದೆ. ಅಂದ್ರೆ ಹನುಮಂತಣ್ಣ ವಿನ್ನರ್ ಆಗ್ಬೇಕು, ತ್ರಿವಿಕ್ರಮ್ ಅವ್ರ ರನ್ನರ್ ಆಗ್ಬೇಕು ಅಂತ 800 ಜಾಸ್ತಿ ಜನ ಹೇಳ್ತಿದ್ದಾರೆ. ಈ 14,500 ಪ್ಲಸ್ ಓಟ್ಸ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. 1 ವೀಕ್ ಆಗೋ, ನಾನು 7 ಡೇಸ್ ಆಗೋ ನಾನು ಹಾಕಿದ್ದೀನಿ ಪೋಸ್ಟ್ ನ. ಅಲ್ಲಿ ಹೋಗಿ ನಿಮಗೆ ಯಾರು ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಆಗ್ಬೇಕು ಆ ಆಪ್ಷನ್ ನ ಕ್ಲಿಕ್ ಮಾಡಿ. ಇಲ್ಲ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಅನ್ಸ್ತಿಲ್ಲ, ಬೇರೆ ಆಪ್ಷನ್ ಇದೆ ನಮಗೆ ಅನ್ನೋರು, ನಿಮಗೆ ಯಾರು ವಿನ್ನರ್ ಯಾರು ರನ್ನರ್ ಅನ್ಸ್ತಿದೆ ಅದನ್ನ ನೀವು ಕಮೆಂಟ್ ಮಾಡಿ. ಇದೇ ತರ ಎಷ್ಟೋ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸರ್ವೆಗಳು ನಡೀತಿದೆ. ಈ ಸೋಷಿಯಲ್ ಮೀಡಿಯಾ ಸರ್ವೆಗಳು ಒಂದು ದಿಕ್ಕು ತೋರಿಸುತ್ತೆ ಯಾರಿಗೆ ಜಾಸ್ತಿ ಮತಗಳು ಬರ್ತಿದೆ ಅಂತ. ಈ ಸರ್ವೆಗಳನ್ನ ನೀವು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾರಿಗೆ ಎಷ್ಟು ಓಟ್ಸ್ ಬರ್ತಿದೆ ಅಂತ. ಇವಾಗ ಎಷ್ಟೋ ಜನ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಇರ್ತಾರೆ, ಹನುಮಂತಣ್ಣ ಫ್ಯಾನ್ಸ್ ಇರ್ತಾರೆ, ಭವ್ಯಗೌಡ ಅವ್ರ ಫ್ಯಾನ್ಸ್ ಇರ್ತಾರೆ, ಮೋಕ್ಷಿತಾ ಅವ್ರ ಫ್ಯಾನ್ಸ್ ಇರ್ತಾರೆ, ಧನರಾಜ್ ಅವ್ರ ಫ್ಯಾನ್ಸ್ ಇರ್ತಾರೆ, ಉಗ್ರಮಂಜು ಅವ್ರ ಫ್ಯಾನ್ಸ್ ಇರ್ತಾರೆ. ಅವರಿಗೆಲ್ಲ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟು ಮತ ಬರ್ತಿದೆ ಅಂತ. ಹೋಗಿ ವೋಟ್ ಮಾಡ್ತಾರೆ. ಎಷ್ಟೋ ಜನ ವೋಟ್ ಮಾಡಲ್ಲ. ನೆಕ್ಸ್ಟ್ ವೀಕ್ ಇಂದ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ, ಅಲ್ಲಿ ಹೋಗಿ ನೀವು ವೋಟ್ ಮಾಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕು ಅಂದ್ರೆ ನೀವು ಹೋಗಿ ವೋಟ್ ಮಾಡ್ಲೇಬೇಕು. ಪ್ರತಿಯೊಂದು ಓಟು ಕ್ರೂಷಿಯಲ್ ಆಗುತ್ತೆ ಫಿನಾಲೆಯಲ್ಲಿ. ಅದಕ್ಕೋಸ್ಕರ ನೀವು 99 ಓಟ್ನ ಮಾಡೋದನ್ನ ಮರಿಬೇಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನೀವು 99 ಓಟ್ ಮಾಡಿ. ನಿಮ್ಮ ಹತ್ರ ಎಷ್ಟು ಅಕೌಂಟ್ ಇದೆಯೋ ಜಿಯೋ ಸಿನಿಮಾದಲ್ಲಿ ಅಷ್ಟು ಅಕೌಂಟ್ ಇಂದನು 99 ಓಟ್ನ ಮಾಡೋದನ್ನ ಮರಿಬೇಡಿ. ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನ ಗೆಲ್ಸ್ಕೊಳ್ಳಿ ಅಂತ ಹೇಳ್ತಾ, ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿರುವ ಪೋಲ್ಸ್ ನಾನು ನಿಮಗೆ ತಿಳಿಸಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.